ಇರ್ತಕ್ಕಂಥ LED ಮಾನಿಟರ್ ಇದೆ, ಲೈಟ್ ಎಮರ್ಟಿವ್ ಡಯೋಡ್ ಇದು ವೆರಿ ಇಂಪಾರ್ಟೆಂಟ್. ಇದು ಕೂಡ ಏನಂತ ಅಂದ್ರೆ ಮುಂದಿನ ಇರ್ತಕ್ಕಂಥ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ಬೋದು, ರೈಟ್. ಆಮೇಲೆ OLED ಅಂದ್ರೆ ಆರ್ಗಾನಿಕ್ ಲೈಟ್ ಎಮರ್ಟಿವ್ ಡಯೋಡ್. ಇದು LED ಗಿಂತ ಸ್ಟ್ಯಾಂಡರ್ಡ್ ಆಗಿದೆ, ಅತ್ಯಂತ ದುಬಾರಿ ಆಗಿದೆ, ಮತ್ತೆ ಯಾವುದೇ ಒಂದು ಕೊಂಡಿಗೆ ಯಾವುದೇ ಒಂದು ಎಫೆಕ್ಟಿವ್ ಆಗಲ್ಲ, ಕೊಂಡಿಗೆ ಯಾವ್ದು ಇವಾಗ ಟಯರ್ಡ್ ಆಗಲ್ಲ, ಕೊಂಡು ನೋಡ್ತಕ್ಕಂಥದ್ದು ಇವಾಗ ಅಲ್ಲ ಕೊಂಡಿ ಮೇಲೆ ಕೂಡ ಬರಂಗಿಲ್ಲ. ಇದು ಇರ್ತಕ್ಕಂಥ ಒಳ್ಳೇದಂತ ಹೇಳ್ಬೋದು, ರೈಟ್. ಇವು ನಮ್ಮ ಮಾಡಿರ್ತಕ್ಕಂಥ ಒಂದೊಂದು ಪಿಕ್ಚರ್ಸ್ ಅಂತ ಹೇಳ್ಬೋದು. ಒಂದನೇದು CRT ಮಾನಿಟರ್. ಹಾಗಾದ್ರೆ ಇದು ಅತ್ಯಂತ ಪ್ಲೇಸ್ ಜಾಸ್ತಿ ಇರ್ತೈತಿ ಮತ್ತು ಜಾಗವನ್ನು ಜಾಸ್ತಿ ಇರ್ತೈತಿ, ಬಟ್ ಇರ್ತಕ್ಕಂಥ ವಿದ್ಯುತ್ ಅತಿ ಹೆಚ್ಚಾಗಿ ಏನಂತಂದ್ರೆ ನಾವು ಬೇಕಾಗುತ್ತದೆ, ರೈಟಾ. ಇಂಥ ಇರ್ತಕ್ಕಂಥ LCD ಅಥವಾ LED 10 ಮಾನಿಟರ್ಗೆ ಒಂದು ಈಕ್ವಲ್ ಇರ್ತಕ್ಕಂಥದ್ದು CRT ಮಾನಿಟರ್. ಈಗ ಪ್ರೆಸೆಂಟ್ ಅದೇನಾಗಿದೆ ಇವಾಗ ಪ್ರಾಡಕ್ಟ್ ಏನಾಯ್ತು ಇವಾಗ ಬಂದ್ ಆಗಿದೆ ಅಂತ ಹೇಳಿ, ರೈಟಾ. ಪ್ಲಾಸ್ಮಾ ಇದೆ ಅತಿ ದೊಡ್ಡದಂತ ಹೇಳ್ಬೋದು, ರೈಟಾ. ಆಮೇಲೆ OLED ಆರ್ಗಾನಿಕ್ ಲೈಟ್ ಎಮರ್ಟಿವ್ ಡಯೋಡ್. ಇದು ಕೂಡ ಜಾಸ್ತಿ ಜನ ಯೂಸ್ ಮಾಡಂಗಿಲ್ಲ, ಲೆಸ್ ದನ್ ಪೀಪಲ್ OLED ಅಂತ ಹೇಳ್ಬೋದು. ಆಮೇಲೆ LCD ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಇದಕ್ಕೆ ನಾವು ನೋಡಿದಾಗ ಪಿಕ್ಚರ್ಗಳು ಜಾಸ್ತಿ ಇರ್ತಕ್ಕಂಥ ಕ್ಲಾರಿಟಿ ಯಾವ್ದ್ರಲ್ಲಪ್ಪ ಅಂತಂದ್ರೆ ಯಾವ್ದಪ್ಪ ಅಂತ ಹೇಳ್ಬೋದು ಇವಾಗ LED ಅಂತ ಹೇಳ್ಬೋದು. ಯಾವ್ದು ಇವಾಗ LED ಇದೆ ಫುಲ್ ಸ್ಟ್ಯಾಂಡರ್ಡು. ಈಗಿನ ದಿನ ಅತಿ ಹೆಚ್ಚಾಗಿ ಯೂಸ್ ಮಾಡಕತ್ತೀವಿ ನಾವು ಎಲ್ಲರ ಮನೆ. ಯಾವ್ದು ಇವಾಗ LED ಇರ್ತಕ್ಕಂಥ ಇವಾಗ ಜಾಗ ಪ್ಲೇಸ್ ಕಡಿಮೆ ಇದೆ, ವಿದ್ಯುತ್ ಇರ್ತಕ್ಕಂಥ ಕಡಿಮೆ ಇದೆ, ಅದು ಇರ್ತಕ್ಕಂಥ ಕ್ವಾಲಿಟಿ ಇದೆ ವೆರಿ ಇಂಪಾರ್ಟೆಂಟ್ ಮೊದಲು ಇರ್ತಕ್ಕಂಥ, ರೈಟ್. ಈಗ ಕಂಪ್ಯಾರಿಸನ್ ಟೇಬಲ್. CRT ಎಲೆಕ್ಟ್ರಾನ್ಸ್ ಬೇಮ್ಸ್ ಅಂತ ಹೇಳ್ಬೇಕು, ಹೌದಿಲ್ಲ. ಇದೊಂದು ಹೆವಿ ಆಗಿದೆ ಅಂದ್ರೆ ಬಹಳ ಇರ್ತಕ್ಕಂಥ ಪ್ಲೇಸು ಅಥವಾ ಜಾಗವನ್ನು ಜಾಸ್ತಿ ಇರ್ತೈತಿ. ಇದು ಪ್ರೆಸೆಂಟ್ ಇವಾಗ ಡಿಸ್ಕಂಟಿನ್ಯೂಡ್ ಆಗಿದೆ. ಇರ್ತಕ್ಕಂಥ ಲಾಟ್ ಆಫ್ ವಿದ್ಯುತ್ ಅಂದ್ರೆ ಅತಿ ಹೆಚ್ಚಾಗಿ ಏನಂತಂದ್ರೆ ಪವರ್ ಬೇಕಾಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಪ್ಲಾಸ್ಮಾ ಗುಣ ಇದಿರ್ತಕ್ಕಂಥ ಅತಿ ಹೆಚ್ಚಾಗಿ ಚಾರ್ಜ್ಗಳ ಮೂಲಕ ಆಗುತ್ತದೆ. ಇದು ಗುಣ ಇದಕ್ಕಿಂತ CRT ಗಿಂತ ಜಾಸ್ತಿ ಎವರ್ ಆಗಿದೆ. ಇದು ಗುಣ ಪ್ರೆಸೆಂಟ್ ಏನಾಗಿದೆ ಅಂತಂದ್ರೆ ಕಟ್ಟ ಅಥವಾ ಉತ್ಪಾದನೆ ಬಂದಾಗಿದೆ ಅಂತ ಹೇಳ್ಬೋದು. ಆಮೇಲೆ ಲೆಸ್ ದೆನ್ ಇರ್ತಕ್ಕಂಥ ವಿದ್ಯುತ್ ಇದೆ, ಬಟ್ ಅದು ಇವಾಗ. ಆಮೇಲೆ LCD ಫ್ಲೋರಸೆಂಟ್ ಬ್ಯಾಕ್ ಲೈಟ್ಸ್ ಅಂದ್ರೆ ಪ್ರತಿಯೊಂದು ಇಂದ ಬ್ಯಾಕ್ ಇರ್ತಕ್ಕಂಥ ಕ್ಲಿಯರ್ ಆಗಿ ಬಂದದ್ದು ಲೈಟ್ ಆಗಿದೆ ಅಂತ ಬರೀ ಹೆವಿ ಆಗಿರಂಗ. ಇದೆರಡು ಏನಂತಂದ್ರೆ ಹೆವಿ ಆಗಿರ್ತವೆ, ಇದು ಲೈಟ್ ಆಗಿರ್ತವೆ. ಆನ್ ಗೋಯಿಂಗ್ ಲೆಸ್ ಆಫ್ ಪವರ್ ಅಂತ ವಿದ್ಯುತ್ ಏನಂತಂದ್ರೆ ಬಹಳ ಕಡಿಮೆ ಯೂಸ್ ಮಾಡ್ತಾವ ಅಂತ ಹೇಳ್ಬೋದು. ಆಮೇಲೆ LED ಇದು ಇವಾಗ ಲೈಟ್ ಆಗಿದೆ, ಲೇಟ್ ಆಗಿರಂಗ ಜಾಸ್ತಿ, ಹೌದಿಲ್ಲ. ಬಹಳ ಇವಾಗ ಸಿಂಪಲ್ ಆಗಿ ನಾವು ಒಬ್ಬರೇ ಹೋಗ್ಬೋದು ಅಥವಾ ಅಂತ 3 ಮಾಡಿದ್ರೆ ಇವಾಗ ಅದಕ್ಕೆ ಏನ್ ಮಾಡ್ಬೋದು, ಇವಾಗ ಎತ್ಕೊಂಡು ಬೇರೆ ಕಡೆ ಏನಂತ ಇವಾಗ ಶಿಫ್ಟ್ ಮಾಡ್ಬೋದು. ಆಮೇಲೆ ಇದಕ್ಕ ಪವರ್ಲೆಸ್ ಗುಣ ಕಡಿಮೆ ಇದೆ. ಇದಿರ್ತಕ್ಕಂಥ ಇದು ಗುಣ ಏನಂತ ಇದು OLED ಇದು ಗುಣ ಏನಂತಂದ್ರೆ ಪವರ್ಲೆಸ್ ಕಡಿಮೆ ಇದೆ. ಬ್ಯಾಕ್ ಲೈಟ್ ಇವಾಗ ಸೆಲ್ಫ್ ಇದೆ, ತಾನೇ ಏನಂತಂದ್ರೆ ಲೈಟಿಂಗ್ ಏನಂತ ಹೋಗೋದು ಬರೋದು ಏನಂತಂದ್ರೆ ತನಗೆ ಬೇಕಾದಂತ ಕಲರ್ಗಳನ್ನು ಏನಂತಂದ್ರೆ ಇರ್ತಕ್ಕಂಥ ಡಿಸ್ಪ್ಲೇ ಮಾಡಿದೆ ಯಾವಾಗ OLED ಅಂತ ಹೇಳಿ, ರೈಟ್. ನೆಕ್ಸ್ಟ್ ಪ್ರಿಂಟರ್, ಹೌದಿಲ್ಲ. ಪ್ರಿಂಟರ್ ಬಂದಾಗ ನಮಗೆ ಮುಖ್ಯವಾಗಿ ಸಾಫ್ಟ್ ಕಾಪಿ, ಹಾರ್ಡ್ ಕಾಪಿ ಅಂತ, ರೈಟಾ. ನಮಗೆ ಸಾಫ್ಟ್ ಕಾಪಿ ಆಲ್ರೆಡಿ ನಮಗೆ ನಾವು ಕೊಟ್ಟಂತ ಡಾಟಾವನ್ನು ಸಿಪಿಎಲ್ ಇರ್ತಕ್ಕಂಥ ಪ್ರೊಸೆಸ್ ಆದ್ಮೇಲೆ ನಮಗೆ ಅಲ್ಲ ಹೊರಗಡೆ ಬೇಕಾಗಿತ್ತಪ್ಪ ಅಥವಾ ಹಾರ್ಡ್ ಕಾಪಿ ಇವಾಗ ಸ್ಪರ್ಶ ಮೂಲಕ ಬೇಕಾಗಿತ್ತಪ್ಪ ಅಂದ್ರೆ ನಮ್ಗೆ ಏನಂತಂದ್ರೆ ಹಾರ್ಡ್ ಕಾಪಿ ಬೇಕಾಗಿತ್ತು ಅಂದ್ರೆ ನಮ್ಗೆ ಏನ್ ಬೇಕು ಇವಾಗ ಈ ಪ್ರಿಂಟರ್ ಇದೆ ವೆರಿ ಇಂಪಾರ್ಟೆಂಟ್. ಈ ಪ್ರಿಂಟರ್ ಏನಾಗ್ತದೆ ಇವಾಗ ಬೇಕಾಗತ್ತೆ, ಹೌದಿಲ್ಲ, ರೈಟಾ. ಪ್ರಿಂಟರ್ ಒಂದು ಔಟ್ಪುಟ್ ಸಾಧನವಾಗಿದೆ. ಇದೊಂದು ಡಾಟಾವನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಪ್ರಿಂಟರ್ ಅಲ್ಲಿ ಇವೆಲ್ಲ ವಿಧಗಳಿದೆ. ಒಂದನೇದು ಇಂಪ್ಯಾಕ್ಟ್ ಪ್ರಿಂಟರ್, ಆಮೇಲೆ ನಾನ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು, ಹೌದಿಲ್ಲ. ಅದರಲ್ಲಿ ಇಂಪ್ಯಾಕ್ಟ್ ಅಲ್ಲಿ ಕ್ಯಾರೆಕ್ಟರ್ ಪ್ರಿಂಟರ್, ಅದರಲ್ಲಿ ಇಂಪ್ಯಾಕ್ಟ್ ಅಲ್ಲಿ ಕ್ಯಾರೆಕ್ಟರ್ ಪ್ರಿಂಟರ್, ಲೈನ್ ಪ್ರಿಂಟರ್. ಆಮೇಲೆ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಲ್ಲಿ ಇಂಕ್ಜೆಟ್ ಪ್ರಿಂಟರ್, ಲೇಸರ್ ಪ್ರಿಂಟರ್.
ಕ್ಯಾರೆಕ್ಟರ್ ಪ್ರಿಂಟರ್ ಅಲ್ಲಿ ಡಾಟ್ ಮ್ಯಾಟ್ರಿಕ್ ಪ್ರಿಂಟರ್, ಇವು ಡಾಟ್ ಮ್ಯಾಟ್ರಿಕ್ ಪ್ರಿಂಟರ್ಗಳಲ್ಲಿ ಜಾಸ್ತಿ ಬ್ಯಾಂಕ್ಗಳಲ್ಲಿ ಮತ್ತು ಎಲ್ಲಪ್ಪ ಅಂದ್ರೆ ಈಗಿನ LICಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಡೇಸ್ ಬಿಲ್ ಏನಂತಂದ್ರೆ ಈಗಿನ ಬಹಳ ಕಡಿಮೆ, ಯಾರು ಚಿತ್ರಗಳ ಮೂಲಕ ಹೂಗಳ ಮೂಲಕ ಇದೇನಂತಂದ್ರೆ ಈಗಿನ. ಆಮೇಲೆ ಲೈನ್ ಪ್ರಿಂಟರ್ ಅಲ್ಲಿ ಡ್ರಮ್ ಅಂಡ್ ಸೈನ್ ಅಂತ ಹೇಳ್ಬೋದು. ಯಾವ್ದು ಡ್ರಮ್ ಅಂಡ್ ಸೈನ್. ಜಾಸ್ತಿ ಮೋರ್ ದನ್ 90% ಯೂಸ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಈಗಿನ ಇದಿರ್ಬೋದು. ಯಾವ್ದು ಇವಾಗ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್, ಯಾವ್ದು ಇವಾಗ ಇಂಕ್ ಜೆಟ್ ಪ್ರಿಂಟರ್ ಆಯ್ತು, ಲೇಜರ್ ಪ್ರಿಂಟ್. ಹೌದಿಲ್ಲ, ಈಗ ಆಲ್ರೆಡಿ ನಾವು ಇಂಕಿಜೆಂಟ್ ಪ್ರಿಂಟರ್ ಅಂತಂದ್ರೆ ಯಾವುದೇ ಒಂದು ಪೌಡರ್ ಆಗಿರ್ಬೋದು ಅಥವಾ ಲಿಕ್ವಿಡ್ಗಳ ಮೂಲಕ ನಾವು ಪೌಡರ್ಗಳನ್ನು ಸಿಂಪರಣೆ ಮಾಡಿ ನಾವು ಎಂತಕ್ಕಂಥ ಆಡ್ಕಪ್ ಇರ್ತಕ್ಕಂಥದ್ದು ಯಾವಾಗ ಇಂಕಿಜೆಂಟ್ ಪ್ರಿಂಟರ್ ಅಂತ ಹೇಳ್ಬೋದು. ಹೌದಿಲ್ಲ, ಲೇಜರ್ ಪ್ರಿಂಟ್ ಇದೆ ಕ್ವಾಲಿಟಿ ಮತ್ತು ದುಬಾರಿ ಆಗಿರುತ್ತೆ ಅಂತ ಹೇಳ್ಬೋದು. ರೈಟಾ. ನೆಕ್ಸ್ಟ್ ಮಾನಿಟರ್. ಮುಖ್ಯವಾಗಿ ಮಾನಿಟರ್ ಅಂತ ಬಂದಾಗ ನಮಗೆ VDU ಅಂದ್ರೆ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ. ಯಾವ್ದು ಇವಾಗ ವಿಜುವಲ್ ಡಿಸ್ಪ್ಲೇ ಯೂನಿಟ್. ರೈಟಾ. ಮಾನಿಟರ್ಗಳು ಸಾಮಾನ್ಯ ಬಳಕೆಯಲ್ಲಿರುವ ಔಟ್ಪುಟ್ ಸಾಧನವಾಗಿದೆ. ಮಾನಿಟರ್ ಅನ್ನು ದೃಶ್ಯ ಪ್ರದರ್ಶನ ಘಟಕ ಎಂದು ಕರೆಯಲಾಗುವುದು. ಇದು ನಾವು 1987ರಲ್ಲಿ ಅಂದ್ರೆ ಕಾರ್ಲ್ ಫರ್ಡಿನೆಂಟ್ ಬ್ರೌನ್ ಎಂಬುವವರು ಕಂಡುಹಿಡಿದ್ರು ಅಂತ ಹೇಳ್ಬೋದು. ಎಷ್ಟರಲ್ಲಿ ಅಂತಂದ್ರೆ 1987ರಲ್ಲಿ ಕಾರ್ಲ್ ಫರ್ಡಿನೆಂಟ್ ಬ್ರೌನ್ ಕಂಡುಹಿಡಿದನು. ಇದು ಯಾವ್ದು ಯಾವ ಟ್ಯೂಬ್ ಅಂತಂದ್ರೆ ಕ್ಯಾಥೋಡ್ ರೈ ಟ್ಯೂಬ್. CRT ಅಂದ್ರೆ ಏನೈತಿ ಇವಾಗ ಕ್ಯಾಥೋಡ್ ರೈ ಟ್ಯೂಬ್ ಅಂತ. ಯಾವ್ದಂತ ಇವಾಗ ಕ್ಯಾಥೋಡ್ ರೈ ಟ್ಯೂಬ್ ಮೂಲಕ ಏನಂತಂದ್ರೆ ಇವು ಗಾತ್ರದಲ್ಲಿ ಅತ್ಯಂತ ದೊಡ್ಡದಾಗಿದೆ, ಪ್ಲೇಸ್ಗಳು ಜಾಸ್ತಿ ಆಗಿದೆ, ಪವರ್ ಏನಂತಂದ್ರೆ ಜಾಸ್ತಿ ಬೇಕಾಗ್ತದೆ. ಅದಕ್ಕೆ ಪ್ರೆಸೆಂಟ್ ಏನಾಗಿದೆ ಈಗ ಬಂತು. CRT monitor is a type of the display device that uses one or more electron beams to produce image on the screen. ಯಾವುದೇ ಒಂದು ನಾವು ಮಾನಿಟರ್ ಏನಪ್ಪಾ ಅಂದ್ರೆ ಇಮೇಜ್ಗಳ ಮೂಲಕ ಅಂದರೆ ಚಿತ್ರಗಳ ಮೂಲಕ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಕ್ಕಂಥದ್ದು ಯಾವ್ದಪ್ಪ CRT ಅಂತ ಹೇಳ್ಬೋದು. ಹೌದಿಲ್ಲ. ಅಥವಾ ಪರದೆಯ ಮೇಲೆ ಚಿತ್ರವನ್ನು ಉತ್ಪಾದಿಸಲು ಅಥವಾ ಹೆಚ್ಚಿನ ಎಲೆಕ್ಟ್ರಾನಿಕ್ ಕಿರಣಗಳನ್ನು ಬಳಸಲಾಗುತ್ತದೆ. ಇಟ್ ಈಸ್ ಎ ಗ್ಲಾಸ್ ವ್ಯಾಕ್ಯೂಮ್ ಟ್ಯೂಬ್ ಸ್ಕ್ರೀನ್ ಕಂಟೈನಿಂಗ್ ಎ ಚಾರ್ಜ್ಡ್ ಕ್ಯಾಥೋಡ್ ರೈ. ಇದಿರ್ತಕ್ಕಂಥ ಅತ್ಯಂತ ಮಹತ್ವವಾಗಿದೆ. ಪ್ರೆಸೆಂಟ್ ಏನಂತಂದ್ರೆ ಅದು ರದ್ದಾಗಿದೆ ಅಂತ ಹೇಳಿ. ನೆಕ್ಸ್ಟ್ ಇದ್ರದಿರ್ತಕ್ಕಂಥ ಅನನುಕೂಲಗಳು. ಇದರಿಂದ ನಮ್ಗೆ ಏನ್ ಅನನುಕೂಲ ಆಗುತ್ತಪ್ಪ ಅಂದ್ರೆ ಏನೆಲ್ಲ ಕೆಟ್ಟದಾಗತ್ತ ಅಂತ ಹೇಳ್ಬೋದು. ಹೌದಿಲ್ಲ. ಒಂದನೇದು ಗಾತ್ರದಲ್ಲಿ ದೊಡ್ಡದಾಗಿದ್ದು ಮತ್ತೆ ಹೆಚ್ಚಿನ ಸ್ಥಳಾವಕಾಶ ಬೇಕಾಗುತ್ತದೆ. ಇನ್ನು ಒಂದು CRT ಮಾನಿಟರ್ ಹೆಚ್ಚಿನ ಶಾಖವನ್ನು ಹೊರಹೊಮ್ಮುತ್ತದೆ, ಹೆಚ್ಚು ವಿದ್ಯುತ್ ಬಳಕೆ ಆಗುತ್ತದೆ ಅಂತ ಹೇಳ್ಬೋದು. ರೈಟಾ. ಪ್ಲಾಸ್ಮಾ ಮಾನಿಟರ್ ಇದು ಗುಣ ಸಾಮಾನ್ಯವಾಗಿ 30 ಇಂಚುಗಳನ್ನು ಹೊಂದಿರುತ್ತೆ. ಎಷ್ಟು ಇಂಚಿದೆ ಇವಾಗ 30 ಇಂಚುಗಳನ್ನು. ಹೌದಿಲ್ಲ. ದೊಡ್ಡ ಟಿವಿ ಪ್ರದರ್ಶನಗಳಲ್ಲಿ ಬಳಸಲಾಗುತ್ತದೆ. ಇದು ಒಂದು ಸದ್ಯ ಪ್ರೆಸೆಂಟ್ ಇವಾಗ ನಮ್ಮ ಭಾರತದಲ್ಲಿ 2014ರಲ್ಲಿ ಏನಾಗಿದೆ, ಇದು ಪ್ರಾಡಕ್ಟ್ ಅಥವಾ ಉತ್ಪಾದನೆ ಬಂದ್ ಆಗಿದೆ ಅಥವಾ ರದ್ದಾಗಿದೆ. ಆಮೇಲೆ 2016ರಲ್ಲಿ ಏನಂತಂದ್ರೆ ಚೀನಾದಲ್ಲಿ ಏನಂತಂದ್ರೆ ಬಂದ್ ಮಾಡಿದ್ರು ಅಂತ ಹೇಳ್ಬೋದು. ಈ ಪ್ರೆಸೆಂಟ್ ಯಾವುದು ಪ್ಲಾಸ್ಮಾ ಯಾವುದು ಮಾನಿಟರ್ ಇಲ್ಲ. ಈಗ LCD ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಮಾನಿಟರ್. ಇದು ಚಪ್ಪಟೆ ಪರದೆಯ ಮೇಲೆ ನಮಗೇನಂತಂದ್ರೆ LCD ಮಾನಿಟರ್ ಆರ್ ಆಲ್ಸೋ ನೌನ್ ಆಸ್ ಫ್ಲಾಟ್ ಪ್ಯಾನಲ್ ಮಾನಿಟರ್. ಇದು ಚಪ್ಪಟೆ ಪರದೆಗಳ ಮಾನಿಟರ್ ಎಂದು ಕರೆಯಲಾಗುತ್ತದೆ. ಇದು ಚಿತ್ರಗಳನ್ನು ಉತ್ಪಾದಿಸಲು ಬಳಕೆದಾರರು ಲಿಕ್ವಿಡ್ ಕ್ರಿಸ್ಟಲ್ ತಂತ್ರಜ್ಞಾನಗಳ ಮೂಲಕ ನಮಗೆ ಬಳಸಲಾಗುತ್ತದೆ. ಒಬ್ಬ ವಿದ್ಯಾರ್ಥಿಗಳು ಯಾರೇ ಆಗಲಿ ಯಾವುದೇ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥವಾಗಬೇಕಂತಂದ್ರೆ ಪ್ರತಿಯೊಂದು ವಿಷಯವನ್ನು ನಿಖರವಾಗಿ ಕೇಳ್ಕೊಂಡು ಮುಂದೆ ನೋಟ್ಸ್ ಇಟ್ಕೊಂಡು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾತ್ರ ಏನಂತಂದ್ರ ಆಗುತ್ತದೆ. ಕಂಪ್ಯೂಟರ್ಗಳ ಬರೀ ಇದಕ್ಕೆ ಒಂದಲ್ಲ, ಬರೀ ಕಂಪ್ಯೂಟರ್ ಕಲ್ತ ನಾವು ಏನಾದ್ರೂ ಮಾಡ್ಬೋದು.
ಓನ್ ಬಿಸಿನೆಸ್ ಆದ್ರೂ ಮಾಡ್ಬೋದು, ಅಥವಾ ಯಾವುದೇ ಒಂದು ಖಾಸಗಿ ಇರ್ತಕ್ಕಂಥ ಅಲ್ಲಿ ಕೆಲಸ ಆದ್ರೂ ಮಾಡ್ಬೋದು, ಅಥವಾ ಇರ್ತಕ್ಕಂಥ ಸರ್ಕಾರಿ ನೌಕರನ ಆಗ್ಬೋದು, ಅಥವಾ ಇರ್ತಕ್ಕಂಥ ಯಾವುದೇ ಒಂದು ಪ್ರತಿಯೊಂದಕ್ಕ ಈಗ ಪ್ರೆಸೆಂಟ್ ನವಡೇಸ್ಗಳಲ್ಲಿ ಊಟ, ಗಾಳಿ, ನೀರು ಈ ಮೂಲಭೂತ ಅವಶ್ಯಕತೆಗಳಲ್ಲಿ ಆ ಮೂರಷ್ಟು ಅವಶ್ಯಕತೆ ಅಷ್ಟು ಏನಪ್ಪಾ ಅಂದ್ರೆ ಏನಾಗಿದೆ ಅಂದ್ರೆ ಈಗಿನ ಕಂಪ್ಯೂಟರ್ ಅಷ್ಟು ಅವಶ್ಯಕತೆ ಆಗಿದೆ ಅಂತ ಹೇಳ್ಬೋದು. ಅದಿಲ್ಲ ಅಂದ್ರೆ ಏನಾಯ್ತು ಅಂದ್ರೆ ನಮಗೆ ಜೀವನ ಮಾಡಕ್ಕಾಗಲ್ಲ. ಮುಂದೆ ಎಲ್ಲ ಪೇಪರ್ಲೆಸ್ ಆಗ್ಬಿಡ್ತಾವ. ಅವಾಗಿತ್ತು ಮೊದಲು ಯಾವಾಗಪ್ಪ ಅಂದ್ರೆ 10 ವರ್ಷದಿಂದ ಯಾರು ಓದಿಲ್ಲ ಅವ್ರಿಗೇನಂತ ನಾವು ಅನಕ್ಷರಸ್ಥರು ಅಥವಾ ಇಲಿಟ್ರೇಟ್ ಪೀಪಲ್ ಅಂತ ಅಂತೀವಿ. ಈಗ ನಾವ್ ಹಂಗಲ್ಲ. ಈಗ ಯಾರು ಏನೇ ಓದಿಲ್ಲ ಅವನು MBBS MD ಓದಿರಿ, ಬಟ್ ಅವ್ರು ಏನಂತೆ ಕಂಪಲ್ಸರಿ ಕಂಪ್ಯೂಟರ್ ಕಲ್ತ ಮಾತ್ರ ಅವ್ರು ಇವಾಗ ಅಕ್ಷರಸ್ಥರು ಅಥವಾ ಲಿಟ್ರೇಟ್ ಪೀಪಲ್ ಅಂತ ಹೇಳ್ತೇವೆ. ಹೌದು ಹೌದು. ಅದಕ್ಕೆ ನಾವು ಯಾವುದೇ ಒಂದು ಕಂಪ್ಯೂಟರ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಾ ಕ್ಷೇತ್ರದಲ್ಲಿ ಕಂಪ್ಯೂಟರ್ ಅಂದ್ರೆ ಏನು ಮಾಡಕ್ ಸಾಧ್ಯನೇ ಇಲ್ಲ ಇವಾಗ. ಅವಾಗೆಲ್ಲ ಬರೀ ಮೆನುಗಳ ಮೂಲಕ ಇತ್ತು, ಯಾವ ಕಾಪಿಗಳ ಮೂಲಕ ಯಾವುದಿಲ್ಲ. ಎಲ್ಲ ಟೋಟಲ್ ಎಲ್ಲ ಏನಂತಂದ್ರೆ ಈಗ ನೆಕ್ಸ್ಟ್ ಬರ್ತಕ್ಕಂಥ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ಏನಾಗ್ತಾ ಇವಾಗ ಕಂಪ್ಯೂಟರ್ ಬೇಸ್ಡ್ ಆಗಿಬಿಡ್ತಾವ. ಹೌದಿಲ್ಲ. ನೀವು ಯಾವುದೇ ಒಂದು ಎಕ್ಸಾಮ್ ತಗಲ್ಲ. ಎಕ್ಸಾಂಪಲ್ ಇವಾಗ PC ತಗೋಬಹುದು, PDO ತಗೋಬಹುದು. ಹೌದಿಲ್ಲ. ಈಗ ಇವಾಗ ಅಲ್ಲ BA ತಗೋಬಹುದು. ಹೌದಿಲ್ಲ. ಈಗ ಇರ್ತಕ್ಕಂಥ C ಗ್ರೂಪ್ ಅಂತ ತಗೋಬಹುದು. ಆಲ್ರೆಡಿ ಗೊತ್ತಿದೆ. ಹೌದಿಲ್ಲ. ಇವಾಗ ಅಲ್ಲ C ಗ್ರೂಪ್ ಮಿನಿಮಮ್ ಅಂತಂದ್ರೆ ಏನಂತಂದ್ರೆ 30 ಮಾರ್ಕ್ಸ್ ಇರ್ತಾವ. ಎಷ್ಟು 30 ಮಾರ್ಕ್ಸ್ ಕೇಳ್ತಾನೆ. ಅಥವಾ ಯಾವ್ದು ಇವಾಗ PDOದಲ್ಲಿ ಅಲ್ಲಿ ಕೂಡ ಏನಂತಂದ್ರೆ 30% ಕೇಳ್ತಾನೆ. ಅಥವಾ VAದಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ಏನಂತಂದ್ರೆ 25 ಮಾರ್ಕ್ಸ್ ಇದೆ. ಅದಕ್ಕೆ ಕಂಪ್ಯೂಟರ್ ಬರೀ ಏನಂತಂದ್ರೆ ನೀವು ಸರ್ಕಾರಿ ನೌಕರಿ ಪಡೆಯಕ ಎಲ್ಲರೂ ಪ್ರತಿಯೊಂದು ಇರ್ತಕ್ಕಂಥ ಯಾವುದೇ ಒಂದು ವಿಷಯದಲ್ಲಿ ಕಂಪ್ಯೂಟರ್ ವೆರಿ ಇಂಪಾರ್ಟೆಂಟ್. LCD ಅದ್ರ ಬಗ್ಗೆ ಸ್ವಲ್ಪ ಏನಂತಂದ್ರೆ ಇದು ಸ್ವಲ್ಪ ಇವಾಗ LCD ಲಾಂಗ್ ಫಾರಮ್ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಆಮೇಲೆ ಇದೇನಂತಂದ್ರೆ ಇವುಗಳಲ್ಲಿ ಕಡಿಮೆ ಉತ್ಪಾದಿಸಬಹುದು, ಮತ್ತು ಇರ್ತಕ್ಕಂಥ ಚಿಕ್ಕದಾಗಿತ್ತು ಮತ್ತು ತೆಳ್ಳಗಿರ್ತದೆ ಅಂತ ಹೇಳ್ಬೋದು. ಆಮೇಲೆ ಯೂಸ್ಲೆಸ್ ಪವರ್, ಇದು ಕಡಿಮೆ ವಿದ್ಯುತ್ ಏನಂತಂದ್ರೆ ಬಳಕೆ ಮಾಡುತ್ತದೆ, ಬಹಳ ಕಡಿಮೆ ಆಗಿದೆ. ಹೌದಲ್ಲ. ನಮಗೆ ಯಾವುದೇ ಒಂದು ಆಮೇಲೆ ಇರ್ತಕ್ಕಂಥ ಲೈಟ್ ಎಮಿಟಿಂಗ್ ಡಯೋಡ್. An LED monitor is an advanced type of the flat panel display LCD. Right, monitors. ಸೇಮ್ ಇರ್ತಕ್ಕಂಥ LED ಏನಪ್ಪಾ ಅಂದ್ರೆ ಹಿಂದೆ ಇರ್ತಕ್ಕಂಥ LCD ಮಾಡೆಲ್ ಇದು ಬಂದಿದೆ. ಬಟ್ ಅಲ್ಲಿರ್ತಕ್ಕಂಥ ಪಿಕ್ಚರ್ ಇಲ್ಲಿರ್ತಕ್ಕಂಥ ಪಿಕ್ಚರ್ ಲಾಟ್ ಆಫ್ ಡಿಫ್ರೆಂಟ್ ಆಗಿದೆ. ಬಟ್ ಕ್ಲಾರಿಟಿ ಇದೆ ಯಾವ್ದಾಗ LED ಆಗ. ಬಟ್ LCD ಆಗ ಅಷ್ಟು ಕ್ಲಾರಿಟಿ ಇಲ್ಲ. ಪ್ರೆಸೆಂಟ್ ಅದ ಅಥವಾ ನವಡೇಸ್ಗಳಲ್ಲಿ ಅದು ಕೂಡ ಏನಂತಂದ್ರೆ ಜಾಸ್ತಿ ಯೂಸ್ ಮಾಡಿಲ್ಲ, ಅದು ಕೂಡ ರದ್ದಾಗಿದೆ ಅಂತ ಹೇಳ್ಬೋದು. ಹೌದು, ಯೂಸ್ ಮಾಡಿ. ರೈಟ್. ಆಮೇಲೆ ಇವುಗಳ ಮುಖ್ಯವಾಗಿ ನಮಗೆ ಏನಪ್ಪಾ ಅಂದ್ರೆ 1977ರಲ್ಲಿ ಜೇಮ್ಸ್ ಪಿ ಮಿಚಲ್ ಎಂಬುವವರು ಈ ತಂತ್ರಜ್ಞಾನವನ್ನು ಏನಂತಂದ್ರೆ LED ತಂತ್ರ ಏನಂತಂದ್ರೆ ಕಂಡುಹಿಡಿದ್ರು ಅಂತ ಹೇಳ್ಬೋದು. ಯಾರು ಇವಾಗ? ಜೇಮ್ಸ್ ಪಿ ಮಿಚಲ್. ಇದು ಸ್ವಲ್ಪ ಏನಂತಂದ್ರೆ ನೋಟ್ ಮಾಡ್ಕೊಂತಿದ್ದ ಯಾವುದೇ ಒಂದು ನಾವು ಅಂಡರ್ಲೈನ್ ಮಾಡಿದಾಗ ಅವೆಲ್ಲ ನೋಟ್ ಮಾಡಿದಾಗ ನೆಕ್ಸ್ಟ್ ಏನಂತಂದ್ರೆ ನಮಗೆ ಅರ್ಥ ಆಗ್ತದೆ. ರೈಟ್. ನೆಕ್ಸ್ಟ್ OLED ಆರ್ಗಾನಿಕ್ ಲೈಟ್ ಎಮಿಟಿಂಗ್ ಡಯೋಡ್. ಪರದೆಯಲ್ಲಿ ದೃಶ್ಯಗಳು ಚಿತ್ರಗಳನ್ನು ಮೂಡಿಸಲು ಇದು ಅನುವು ಮಾಡಿಕೊಡುತ್ತದೆ ಮತ್ತು LCD ತಂತ್ರಜ್ಞಾನಕ್ಕೆ ಅವಶ್ಯವಾಗಿರುವ ಬೆಳಕಿನ ಅವಶ್ಯಕತೆಗಳು ತಂತ್ರಜ್ಞಾನ ಅವಶ್ಯಕತೆ ಇರಂಗಿಲ್ಲ. ತಾನೇ ಏನಾಗುತ್ತೆ ಇವಾಗ ಡಿಸ್ಪ್ಲೇ ಆಗುತ್ತೆ, ತಾನೇ ಮಿನುಗುತ್ತದೆ, ತಾನೇ ಪ್ರದರ್ಶನಗೊಳ್ಳುತ್ತದೆ ಅಂತ ಹೇಳ್ಬೋದು. ರೈಟ್.